ಹಾಯ್ ಫ್ರೆಂಡ್ಸ್, ಮೂಡಾ ಹಗರಣ ಸಂಬಂಧ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋ ಕೂಗು ಜಾಸ್ತಿ ಆಗ್ತಿದೆ. ಹಾಗಾದ್ರೆ ರಾಜ್ಯದಲ್ಲಿ ಯಾವೆಲ್ಲ ಸಿಎಂಗಳು ಅರ್ಧಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ? ಭ್ರಷ್ಟಾಚಾರ ಆರೋಪದಿಂದ ರಾಜೀನಾಮೆ ಕೊಟ್ಟವರು ಯಾರು? ರಾಜಕೀಯ ಒಳಸಂಚಿನಿಂದ ರಾಜೀನಾಮೆ ಕೊಟ್ಟಿರೋ ಸಿಎಂಗಳು ಯಾರು? ಪೂರ್ಣ ಅವಧಿ ಮುಗಿಸಿದ ಸಿಎಂಗಳು ಯಾರು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕೆ.ಸಿ. ರೆಡ್ಡಿ ಕಾಂಗ್ರೆಸ್. ಇವರು ಕರ್ನಾಟಕ ಅಂದ್ರೆ ಮೈಸೂರು ರಾಜ್ಯದ ಮೊದಲ ಸಿಎಂ ಆಗಿದ್ರು. 1947ರಿಂದ 1952ರವರೆಗೆ ಸಿಎಂ ಆಗಿದ್ರು. ಅಂದ್ರೆ ಕೆ.ಸಿ. ರೆಡ್ಡಿ 4 ವರ್ಷ 157 ದಿನಗಳ ಕಾಲ ಸಿಎಂ ಗಾದಿಯಲ್ಲಿದ್ರು. ಅಂದ್ರೆ ಸ್ವಾತಂತ್ರ್ಯ ಬಂದು ಚುನಾವಣೆ ನಡೆಯೋವರೆಗೂ ಹುದ್ದೆಯಲ್ಲಿದ್ರು. ಅವಧಿ ಪೂರ್ಣಗೊಳಿಸಿದ್ರು. ಕೆಂಗಲ್ ಹನುಮಂತಯ್ಯ ಕಾಂಗ್ರೆಸ್. ಇವರು 1952ರಿಂದ 1956ರವರೆಗೆ ಸಿಎಂ ಹುದ್ದೆಯಲ್ಲಿದ್ರು. ಅಂದ್ರೆ 4 ವರ್ಷ 142 ದಿನಗಳ ಕಾಲ ಸಿಎಂ ಆಗಿದ್ರು. ಕರ್ನಾಟಕ ಏಕೀಕರಣಕ್ಕೂ ಕೆಲ ತಿಂಗಳು ಮುನ್ನ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರು. ಹೀಗಾಗಿ ಅವಧಿ ಪೂರ್ಣಗೊಳಿಸಲಿಲ್ಲ. ಕಡಿದಾಳ್ ಮಂಜಪ್ಪ. ಕೆಂಗಲ್ ಹನುಮಂತಯ್ಯ ರಾಜೀನಾಮೆ ಕೊಟ್ಟಿದ್ರಿಂದ ಕಡಿದಾಳ್ ಮಂಜಪ್ಪ ಸಿಎಂ ಆದ್ರು. 1956ರ ಆಗಸ್ಟ್ 19ರಿಂದ 73 ದಿನಗಳ ಕಾಲ ಸಿಎಂ ಆಗಿದ್ರು. ಕರ್ನಾಟಕ ಏಕೀಕರಣವಾದ ಬಳಿಕ ಕಡಿದಾಳ್ ಮಂಜಪ್ಪ ರಾಜೀನಾಮೆ ಕೊಟ್ರು. ಎಸ್ ನಿಜಲಿಂಗಪ್ಪ. ಕರ್ನಾಟಕ ಏಕೀಕರಣದ ಬಳಿಕ ಎಸ್ ನಿಜಲಿಂಗಪ್ಪ ಸಿಎಂ ಆದ್ರು. ಇವರು 1956ರಿಂದ 1958ರವರೆಗೆ ಮೊದಲ ಬಾರಿಗೆ ಸಿಎಂ ಆಗಿದ್ರು. ಈ ನಡುವೆ ರಾಜೀನಾಮೆ ಕೊಟ್ರು. ಮತ್ತೆ ಎರಡನೇ ಸಲ 1962ರಿಂದ 1968ರವರೆಗೆ ಸಿಎಂ ಆಗಿ ಕೆಲಸ ಮಾಡಿದ್ರು. ಅಂದ್ರೆ ಒಟ್ಟಾಗಿ 7 ವರ್ಷ 175 ದಿನಗಳ ಕಾಲ ಸಿಎಂ ಆಗಿದ್ರು. ಬಿ.ಡಿ. ಜತ್ತಿ. 1958ರಲ್ಲಿ ನಿಜಲಿಂಗಪ್ಪ ರಾಜೀನಾಮೆ ನೀಡಿದಾಗ ಬಿ.ಡಿ. ಜತ್ತಿ ಸಿಎಂ ಆದ್ರು. ಇವರು ಒಟ್ಟಾರೆಯಾಗಿ 3 ವರ್ಷ 302 ದಿನಗಳ ಕಾಲ ಸಿಎಂ ಆಗಿ ಕೆಲಸ ಮಾಡಿದ್ರು. ನಂತರ ಚುನಾವಣೆ ನಡೆದಾಗ ಮತ್ತೆ ಬಿ.ಡಿ. ಜತ್ತಿ ಸಿಎಂ ಆದ್ರು. ಆದ್ರೆ ಅವರಿಗೆ ಶಾಸಕರ ಬೆಂಬಲ ಸಿಗದ ಕಾರಣ ರಾಜೀನಾಮೆ ನೀಡಿದ್ರು. ಎಸ್.ಆರ್. ಕಂಠಿ. ಬಿ.ಡಿ. ಜತ್ತಿ ರಾಜೀನಾಮೆ ನೀಡಿದ ಬಳಿಕ ಕಾಂಗ್ರೆಸ್ ನಾಯಕ ಎಸ್.ಆರ್. ಕಂಠಿ ಸಿಎಂ ಆದ್ರು. ಜಸ್ಟ್ 1962ರಲ್ಲಿ 99 ದಿನಗಳ ಕಾಲ ಸಿಎಂ ಆಗಿದ್ರು. ನಂತರ ಮತ್ತೆ ಎಸ್.ಆರ್. ಕಂಠಿ ಬಳಿ ರಾಜೀನಾಮೆ ಕೊಡಿಸಿ ನಿಜಲಿಂಗಪ್ಪಗೆ ಸಿಎಂ ಪಟ್ಟ ನೀಡಲಾಯಿತು. ವೀರೇಂದ್ರ ಪಾಟೀಲ್. ಕಾಂಗ್ರೆಸ್ ನಾಯಕ ವೀರೇಂದ್ರ ಪಾಟೀಲ್ 1968ರಂದು ಸಿಎಂ ಆದ್ರು. 1971ರಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದ್ರಿಂದ ತಮ್ಮ ಸ್ಥಾನಕ್ಕೆ 1 ವರ್ಷ 293 ದಿನಗಳಿಗೆ ರಾಜೀನಾಮೆ ಕೊಡಬೇಕಾಯ್ತು. ನಂತರ ಮತ್ತೆ 1989ರಲ್ಲಿ ಸಿಎಂ ಆಗಿ 314 ದಿನ ಕೆಲಸ ಮಾಡಿದ್ರು. ಆದ್ರೆ ನಂತರ ಅನಾರೋಗ್ಯದ ಕಾರಣ ನೀಡಿ ಪಾಟೀಲ್ ಬಳಿ ರಾಜೀನಾಮೆ ಪಡೆಯಲಾಯಿತು. ದೇವರಾಜ್ ಅರಸ್. 1972ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗ ದೇವರಾಜ್ ಅರಸ್ ಮೊದಲ ಬಾರಿಗೆ ಸಿಎಂ ಆದ್ರು. 1972ರಿಂದ 1977ರವರೆಗೆ ಮೊದಲ ಅವಧಿ ಪೂರ್ಣಗೊಳಿಸಿದ್ರು. ಆದ್ರೆ 1978ರಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತಂದು ಸಿಎಂ ಆದ್ರು. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮೇಲಿನ ಮುನಿಸಿನಿಂದ 1980ರಲ್ಲಿ ಬಂಡೆದ್ರು. ಕೊನೆಗೆ 2ನೇ ಅವಧಿಯ ತಮ್ಮ ಸಿಎಂ ಸ್ಥಾನಕ್ಕೆ 1 ವರ್ಷ 318 ದಿನಗಳಲ್ಲಿ ರಾಜೀನಾಮೆ ನೀಡಬೇಕಾಯಿತು. ಆರ್. ಗುಂಡೂರಾವ್. ದೇವರಾಜ್ ಅರಸು ರಾಜೀನಾಮೆ ಬಳಿಕ ಕಾಂಗ್ರೆಸ್ ನಾಯಕ ಗುಂಡೂರಾವ್ 1980ರಿಂದ 1983ರ ಚುನಾವಣೆವರೆಗೆ ಸಿಎಂ ಆಗಿದ್ರು. ಒಟ್ಟು 2 ವರ್ಷ 363 ದಿನಗಳ ಕಾಲ ಸಿಎಂ ಗಾದಿಯಲ್ಲಿದ್ರು. ರಾಮಕೃಷ್ಣ ಹೆಗಡೆ. ಕಾಂಗ್ರೆಸ್ಸೇತರ ಸರ್ಕಾರದ ಮೊದಲ ಸಿಎಂ ರಾಮಕೃಷ್ಣ ಹೆಗಡೆ. 1983ರಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಾಗ ಇವರು ಸಿಎಂ ಆದ್ರು. ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಪಕ್ಷಕ್ಕೆ ಜನಬೆಂಬಲ ಸಿಗ್ಲಿಲ್ಲ ಅನ್ನೋ ಕಾರಣಕ್ಕೆ 1984ರಲ್ಲಿ ರಾಜೀನಾಮೆ ಕೊಟ್ರು. 1985ರಲ್ಲಿ ಮತ್ತೆ ಚುನಾವಣೆ ನಡೆದಾಗ ಜನತಾ ಪಕ್ಷಕ್ಕೆ ಬಹುಮತ ಬಂತು. ಮತ್ತೆ ಸಿಎಂ ಆದ್ರು. 1988ರಲ್ಲಿ ಮತ್ತೆ ಸರ್ಕಾರದ ವಿರುದ್ಧ ಫೋನ್ ಟ್ಯಾಪಿಂಗ್ ಆರೋಪ ಕೇಳಿ ಬಂದಾಗ ಮತ್ತೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ರು. ಇವರು ಒಟ್ಟು 5 ವರ್ಷ 216 ದಿನಗಳ ಕಾಲ ಸಿಎಂ ಆಗಿದ್ರು. ಎಸ್.ಆರ್. ಬೊಮ್ಮಾಯಿ. ಜನತಾ ಪಕ್ಷದ ಇವರು 1988ರಲ್ಲಿ ರಾಮಕೃಷ್ಣ ಹೆಗಡೆ ರಾಜೀನಾಮೆ ನೀಡಿದ ಬಳಿಕ ಸಿಎಂ ಆದ್ರು. ಆದ್ರೆ 281 ದಿನಗಳಲ್ಲೇ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಿದ್ರಿಂದ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಎಸ್. ಬಂಗಾರಪ್ಪ.
1989ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾಗ ವೀರೇಂದ್ರ ಪಾಟೀಲ್ ಸಿಎಂ ಆದ್ರೂ ನಂತರ ಅನಾರೋಗ್ಯದ ಕಾರಣ ನೀಡಿ ಕೆಳಗಿಳಿಸಲಾಯಿತು. ಆಗ 1990ರಲ್ಲಿ ಬಂಗಾರಪ್ಪ ಸಿಎಂ ಆದ್ರು. ಆದರೆ ಕಾವೇರಿ ಗಲಾಟೆ ನಿಯಂತ್ರಣದಲ್ಲಿ ವಿಫಲವಾಗಿದ್ರಿಂದ 1992ರಲ್ಲಿ ಬಂಗಾರಪ್ಪ ರಾಜೀನಾಮೆ ಕೊಡಬೇಕಾಯ್ತು. ಇವರು 2 ವರ್ಷ 22 ದಿನ ಸಿಎಂ ಸ್ಥಾನದಲ್ಲಿದ್ರು. ವೀರಪ್ಪ ಮೊಯ್ಲಿ ಬಂಗಾರಪ್ಪ ರಾಜೀನಾಮೆ ಕೊಟ್ಟ ಮೇಲೆ ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯ್ಲಿ ಸಿಎಂ ಆದ್ರು. ಮುಂದಿನ ಚುನಾವಣೆವರೆಗೆ ಅಂದ್ರೆ 1994ರವರೆಗೆ ಸಿಎಂ ಆಗಿದ್ರು. ಒಟ್ಟು 2 ವರ್ಷ 22 ದಿನಗಳ ಕಾಲ ಪಟ್ಟದಲ್ಲಿದ್ರು. ಎಚ್ ಡಿ ದೇವೇಗೌಡರು 1994ರಲ್ಲಿ ರಾಜ್ಯದಲ್ಲಿ ಜನತಾದಳ ಅಧಿಕಾರಕ್ಕೆ ಬಂದು ದೇವೇಗೌಡರು ಸಿಎಂ ಆದ್ರು. 1996ರಲ್ಲಿ ಇವರು ಪ್ರಧಾನಿ ಹುದ್ದೆಗೆ ಆಯ್ಕೆಯಾಗಿದ್ರಿಂದ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಇವರು ಒಟ್ಟು 1 ವರ್ಷ 172 ದಿನಗಳ ಕಾಲ ಸಿಎಂ ಆಗಿದ್ರು. ಜೆ.ಎಚ್. ಪಟೇಲ್ ದೇವೇಗೌಡರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದಾಗ 1996ರಲ್ಲಿ ಜೆ.ಎಚ್. ಪಟೇಲ್ ಸಿಎಂ ಆದ್ರು. ಇವರು ಮುಂದಿನ ಚುನಾವಣೆವರೆಗೆ ಅಂದ್ರೆ 1999ರವರೆಗೆ ಅಧಿಕಾರದಲ್ಲಿದ್ರು. 3 ವರ್ಷ 133 ದಿನಗಳ ಕಾಲ ಸಿಎಂ ಆಗಿ ಕೆಲಸ ಮಾಡಿದ್ರು. ಎಸ್ ಎಂ ಕೃಷ್ಣ 1999ರ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿನ್ ಆದಾಗ ಎಸ್ ಎಂ ಕೃಷ್ಣ ಸಿಎಂ ಆದ್ರು. ಇವರು 2004ರವರೆಗೆ ಪೂರ್ಣಾವಧಿಗೆ ಸಿಎಂ ಆಗಿದ್ರು. 4 ವರ್ಷ 230 ದಿನಗಳ ಕಾಲ ಕುರ್ಚಿಯಲ್ಲಿದ್ರು. ಧರಮ್ ಸಿಂಗ್ 2004ರಲ್ಲಿ ಅತಂತ್ರ ಫಲಿತಾಂಶ ಬಂದಾಗ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಆಯ್ತು. ಕಾಂಗ್ರೆಸ್ನ ಧರಮ್ ಸಿಂಗ್ ಸಿಎಂ ಆದ್ರು. 2006ರಲ್ಲಿ ಕುಮಾರಸ್ವಾಮಿ ಬಂಡೆದ್ದು ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ಆಗ ಸರ್ಕಾರ ಬಿದ್ದಿದ್ರಿಂದ ಧರಮ್ ಸಿಂಗ್ ರಾಜೀನಾಮೆ ಕೊಟ್ರು. ಇವರು 1 ವರ್ಷ 251 ದಿನ ಹುದ್ದೆಯಲ್ಲಿದ್ರು. ಕುಮಾರಸ್ವಾಮಿ ಬಿಜೆಪಿ ಜೊತೆ ಕೈ ಜೋಡಿಸಿದ ಜೆಡಿಎಸ್ನ ಕುಮಾರಸ್ವಾಮಿ ಸರ್ಕಾರ ರಚಿಸಿದ್ರು. 2006ರಲ್ಲಿ ಸಿಎಂ ಆದ ಇವರು 2007ರಲ್ಲಿ ರಾಜೀನಾಮೆ ಕೊಟ್ಟು ನಂತರ ಮೈತ್ರಿ ಮುರಿದುಕೊಂಡ್ರು. 2ನೇ ಸಲ ಕಾಂಗ್ರೆಸ್ ಜೊತೆ ಸೇರ್ಕೊಂಡು 2018ರಲ್ಲಿ ಸಿಎಂ ಆದ್ರು. ಆದರೆ 1 ವರ್ಷದಲ್ಲಿ ಬಿಜೆಪಿ ಆಪರೇಷನ್ ಕಮಲ ಮಾಡಿ ಸರ್ಕಾರ ಬೀಳಿಸ್ತು. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರು. ಇವರು ಒಟ್ಟು 2 ವರ್ಷ 317 ದಿನಗಳ ಕಾಲ ಸಿಎಂ ಹುದ್ದೆಯಲ್ಲಿದ್ರು. ಬಿ.ಎಸ್. ಯಡಿಯೂರಪ್ಪ ರಾಜ್ಯದಲ್ಲಿ ಹೆಚ್ಚು ಸಲ ಸಿಎಂ ಆದವರು ಅಂದ್ರೆ ಅದು ಬಿ.ಎಸ್. ಯಡಿಯೂರಪ್ಪ. ಆದ್ರೆ 1 ಸಲ ಇವರು ಫುಲ್ ಟೈಮ್ ಪೂರ್ಣಗೊಳಿಸಲಿಲ್ಲ. ಮೊದಲ ಬಾರಿಗೆ 2007ರಲ್ಲಿ ಸಿಎಂ ಆದ ಇವರು ಕುಮಾರಸ್ವಾಮಿ ಕೈಕೊಟ್ಟಿದ್ರಿಂದ ಜಸ್ಟ್ 7 ದಿನಕ್ಕೆ ರಾಜೀನಾಮೆ ಕೊಟ್ರು. 2ನೇ ಸಲ 2008ರಲ್ಲಿ ಸಿಎಂ ಆದಾಗ ಭ್ರಷ್ಟಾಚಾರ ಕೇಸ್ನಲ್ಲಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂದಿದ್ರಿಂದ ರಾಜೀನಾಮೆ ಕೊಟ್ರು. 2018ರಲ್ಲಿ ಸಿಎಂ ಆದರೂ ಬಹುಮತ ಸಾಬೀತುಪಡಿಸಲು ಆಗದೆ 1 ವಾರದಲ್ಲಿ ರಾಜೀನಾಮೆ ಕೊಟ್ರು. 2019ರಲ್ಲಿ ಸಿಎಂ ಆದ ಯಡಿಯೂರಪ್ಪ 2021ರಲ್ಲಿ ವಯಸ್ಸಿನ ಕಾರಣ ನೀಡಿ ಕೆಳಗೆ ಇಳಿಸಲಾಯಿತು. ಒಟ್ಟಾರೆಯಾಗಿ ಯಡಿಯೂರಪ್ಪ 5 ವರ್ಷ 82 ದಿನಗಳ ಕಾಲ ಮಾತ್ರವೇ ಸಿಎಂ ಆಗಿದ್ರು. ಸದಾನಂದ ಗೌಡ 2011ರಲ್ಲಿ ಯಡಿಯೂರಪ್ಪ ಜೈಲು ಸೇರಿದಾಗ ಸದಾನಂದ ಗೌಡ ಸಿಎಂ ಆದ್ರು. ಆದರೆ 342 ದಿನಗಳಲ್ಲೇ ಇವರ ಬಳಿ ರಾಜೀನಾಮೆ ಕೊಡಿಸಲಾಯಿತು. ಜಗದೀಶ್ ಶೆಟ್ಟರ್ ಸದಾನಂದ ಗೌಡರ ಬಳಿಕ ಬಿಜೆಪಿಯದ್ದೇ ಮತ್ತೋರ್ವ ನಾಯಕ ಜಗದೀಶ್ ಶೆಟ್ಟರ್ ಸಿಎಂ ಆದ್ರು. ಇವರು ಮುಂದಿನ ಚುನಾವಣೆವರೆಗೆ ಅಂದ್ರೆ 2013ರವರೆಗೆ ಸಿಎಂ ಆಗಿದ್ರು. 305 ದಿನಗಳ ಕಾಲ ಹುದ್ದೆಯಲ್ಲಿದ್ರು. ಸಿದ್ದರಾಮಯ್ಯ 2013ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿದ್ದರಾಮಯ್ಯ ಸಿಎಂ ಆದ್ರು. ಪೂರ್ಣ ಅವಧಿ ಅಂದ್ರೆ 2018ರವರೆಗೂ ಇವರೇ ಸಿಎಂ ಆಗಿ ಮುಂದುವರಿದ್ರು. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ್ತೆ ಬಹುಮತ ಬಂದು ಈಗ ಹಾಲಿ ಸಿಎಂ ಆಗಿದ್ದಾರೆ. ಆದ್ರೆ ಮೂಡ ಹಗರಣ ಇವರನ್ನ ಬಿಟ್ಟು ಬಿಡದೆ ಕಾಡ್ತಿದೆ. ಬಸವರಾಜ ಬೊಮ್ಮಾಯಿ 2021ರಲ್ಲಿ ಯಡಿಯೂರಪ್ಪ ರಾಜೀನಾಮೆ ನೀಡಿದಾಗ ಬಸವರಾಜ ಬೊಮ್ಮಾಯಿ ಅವರನ್ನ ಸಿಎಂ ಮಾಡಲಾಯಿತು. 2021ರಿಂದ ಮುಂದಿನ ಚುನಾವಣೆವರೆಗೆ ಅಂದ್ರೆ 1 ವರ್ಷ 296 ದಿನ ಇವರು ಸಿಎಂ ಆಗಿದ್ರು. ಫ್ರೆಂಡ್ಸ್, ಇದು ರಾಜ್ಯದಲ್ಲಿ ಯಾವೆಲ್ಲ ಸಿಎಂ ಅವಧಿಗೂ ಮುನ್ನವೇ ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದರ ಮಾಹಿತಿ ನೀಡುವ ಪ್ರಯತ್ನ. ನಿಮ್ಗೇನ್ ಅನ್ಸುತ್ತೆ? ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾ ಬೇಡ್ವಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.